ಗಲ್ಫ್ ರಾಷ್ಟ್ರಗಳಲ್ಲಿರುವ ಭಾರತೀಯರಿಗೆ ಮೋದಿ ಕೊಟ್ಟ ಅತಿದೊಡ್ಡ ಗ್ಯಾರಂಟಿ. ನಡುಗುವ ಯುದ್ಧದ ನಡುವೆ ಶುರುವಾಯಿತು ಹೊಸ ರಾಜಕಾರಣ. ಪ್ರಳಯದ ನಡುವೆ ವಿಶ್ವಗುರುವಿನ ಅಭಯ ಹಸ್ತ. ನಮಸ್ಕಾರ ವೀಕ್ಷಕರೇ, ಮಧ್ಯಪ್ರಾಚ್ಯ ಅಂತಂದರೆ ಪಶ್ಚಿಮ ಏಷ್ಯಾದಲ್ಲಿ ಈಗ ಎಂಥ ಭಯಾನಕ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಾಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಗುದ್ದಾಟದಿಂದಾಗಿ, ಯುದ್ಧದಿಂದಾಗಿ ಇಡೀ ಗಲ್ಫ್ ವಲಯವೇ ಅಕ್ಷರಶಃ ಯುದ್ಧದ ಕಾರ್ಮೋಡದಲ್ಲಿ ಬೆಂದು ಬೆಂಡಾಗಿದೆ. ಆಕಾಶದಲ್ಲಿ ಕ್ಷಿಪಣಿಗಳ ಆರ್ಭಟ, ನೆಲದ ಮೇಲೆ ಆರ್ಥಿಕತೆಯ ಬಿಕ್ಕಟ್ಟು ತಾಂಡವವಾಡ್ದಿದೆ. ಇಂಥ ಭೀಕರ ಬಿಕ್ಕಟ್ಟಿನ ಸಮಯದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿರುವ ನಮ್ಮ ನೆಂಟರು, ಸ್ನೇಹಿತರು, ಅಣ್ಣ ತಮ್ಮಂದಿರ ಗತಿಯೇನು, ಅವರ ಭದ್ರತೆ ಹೇಗಿದೆ ಅನ್ನೋದು ಭಾರೀ ಆತಂಕ ಮತ್ತು ದೇಶದಲ್ಲಿರುವ ಕೋಟ್ಯಾಂತರ ಕುಟುಂಬಗಳನ್ನು ಕಾಡ್ತಾಗಿದೆ. ಆದರೆ ವೀಕ್ಷಕರೇ, ಈ ಎಲ್ಲ ಆತಂಕಗಳ ನಡುವೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೇರಳದ ಬೃಹತ್ ಜನಸಭೆಯೊಂದರಲ್ಲಿ ನಿಂತು ಗಲ್ಫ್ ರಾಷ್ಟ್ರಗಳಲ್ಲಿರುವ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಬಹುದೊಡ್ಡ ಗ್ಯಾರಂಟಿ ಕೊಟ್ಟಿದ್ದಾರೆ. ಕೇವಲ ಗ್ಯಾರಂಟಿ ಕೊಡೋದು ಮಾತ್ರವಲ್ಲ, ಯುದ್ಧದ ಕಠಿಣ ಪರಿಸ್ಥಿತಿಯಲ್ಲೂ ಭಾರತೀಯರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾ ಇರುವ ಅರಬ್ ರಾಷ್ಟ್ರಗಳಿಗೆ, ಅಲ್ಲಿನ ಶೇಖ್ಗಳಿಗೆ, ರಾಜರಿಗೆ ಮೋದಿಜಿ ಅವರು ಒಂದು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಜೊತೆಗೆ ಇದೇ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇರುವ ವಿರೋಧ ಪಕ್ಷದ ವಿರುದ್ಧ ತೀವ್ರವಾಗಿ ಗುಡುಗಿರುವ ಪ್ರಧಾನಿ ಇಡೀ ದೇಶಕ್ಕೆ ಆತ್ಮನಿರ್ಭರ್ ಭಾರತ್ ಅಥವಾ ಸ್ವಾವಲಂಬನೆಯ ಅತಿದೊಡ್ಡ ಪಾಠ ಕಲಿಸಿದ್ದಾರೆ. ಅಷ್ಟಕ್ಕೂ ಗಲ್ಫ್ ರಾಷ್ಟ್ರಗಳು ಭಾರತೀಯರ ಬಗ್ಗೆ ಇಷ್ಟೊಂದು ವಿಶೇಷ ಕಾಳಜಿ ವಹಿಸ್ತಾ ಇರೋದು ಯಾಕೆ? ಅಂಥ ಯುದ್ಧದ ನಡುವೆಯೂ ನಮ್ಮ ರಾಯಭಾರಿ ಕಚೇರಿಗಳು 24/7 ಕೆಲಸ ಮಾಡ್ತಾ ಇರೋದರ ಹಿಂದಿನ ರಹಸ್ಯ ಏನು? ಇಂಥ ಜಾಗತಿಕ ಬಿಕ್ಕಟ್ಟಿನಲ್ಲೂ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಪ್ರಧಾನಿ ಗರಂ ಆಗಿದ್ಯಾಕೆ? ಮತ್ತು ಇದೆಲ್ಲದಕ್ಕೂ ನಾವು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಸ್ವಾವಲಂಬಿಯಾಗುವುದಕ್ಕೂ ಆ ನಡುಗಿಸುವ ಕನೆಕ್ಷನ್ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಾಗತಿಕ ರಾಜಕಾರಣ ಮತ್ತು ಭಾರತದ ಭದ್ರತೆಯ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಂಬಂಧಿಕರು, ನಮ್ಮ ಭಾರತೀಯರ ಬಗ್ಗೆ ಇಂತಹ ಕಾಳಜಿ ವಹಿಸಿರೋದು ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ತನ್ನ ದೇಶ ಹೊತ್ತಿ ಉರಿತಾ ಇದ್ರೂ ಭಾರತೀಯರನ್ನ ಕಾಪಾಡ್ತಾ ಇರುವಂತಹ ಗಲ್ಫ್ ರಾಷ್ಟ್ರಗಳು, ಇಸ್ಲಾಮಿಕ್ ರಾಷ್ಟ್ರಗಳ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಮಾತನಾಡೋದಕ್ಕೆ ಕೇರಳದ ಜನಸಭೆಯಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಇದರ ಹಿಂದೆ ಇರುವಂತಹ ಬಹುದೊಡ್ಡ ಲೆಕ್ಕಾಚಾರ ಇದೆ. ನಿಮಗೆಲ್ರಿಗೂ ತಿಳಿದಿರುವಂತೆ ಭಾರತದಿಂದ ಅತಿ ಹೆಚ್ಚು ಜನರು ಉದ್ಯೋಗಕ್ಕಾಗಿ ಹೋಗುವುದು ಇದೇ ಗಲ್ಫ್ ರಾಷ್ಟ್ರಗಳಿಗೆ. UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್ನಂತಹ ದೇಶಗಳಲ್ಲಿ ಸುಮಾರು 80-90 ಲಕ್ಷ ಭಾರತೀಯರು ವಾಸವಾಗಿದ್ದಾರೆ. ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವವರು ಇದೇ ಕೇರಳ ರಾಜ್ಯದವರು. ಕೇರಳದ ಪ್ರತಿಯೊಂದು ಮನೆಯಿಂದಲೂ ಕನಿಷ್ಠ ಒಬ್ಬರಾದರೂ ಗಲ್ಫ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಯಿತೋ ಕೇರಳ ಸೇರಿದಂತೆ ಇಡೀ ಭಾರತದಲ್ಲಿರುವ ಅವರ ಕುಟುಂಬಸ್ಥರ ಎದೆ ಬಡಿತ ಹೆಚ್ಚಾಗುತ್ತೆ. ಇದೇ ಆತಂಕವನ್ನು ಅರ್ಥ ಮಾಡಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಕೇರಳದ ಬೃಹತ್ ಜನಸಭೆಯಲ್ಲಿ ನಿಂತ್ಕೊಂಡು ದೇಶದ ಜನತೆಗೆ ಅಭಯ ನೀಡಿದರು. ವೆಸ್ಟ್ ಏಷ್ಯಾ ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಈಗ ಏನು ನಡೀತಾ ಇದೆಯೋ ಅದನ್ನು ನೋಡಿ ನೀವೆಲ್ಲರೂ ಚಿಂತೆಗೀಡಾಗಿರುವುದು ಬಹಳ ಸಹಜ. ಅಲ್ಲಿ ನಮ್ಮ ಲಕ್ಷಾಂತರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಕೆಲಸ ಮಾಡ್ತಿದ್ದಾರೆ. ಅವರ ಭದ್ರತೆಯ ಬಗ್ಗೆ ನೀವು ಕಿಂಚಿತ್ತೂ ಭಯಪಡುವ ಅಗತ್ಯ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಿಂದೆಲ್ಲ ಬೇರೆ ದೇಶಗಳಲ್ಲಿ ಯುದ್ಧ ಶುರುವಾದರೆ ಆಪರೇಷನ್ಗಳ ಮೂಲಕ ಏರ್ ಲಿಫ್ಟ್ ಮಾಡ್ತಾ ಇದ್ರು ಭಾರತೀಯರನ್ನ. ಆದರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದಂತಹ ಪ್ರಶ್ನೆ ಮೂಡೋದು ಸಹಜ. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ವೇದಿಕೆ ಮೇಲೆ ಹೇಳಿದಂತಹ ಆ ಒಂದು ಮಾತು ಪ್ರತಿಯೊಬ್ಬ ಭಾರತೀಯನ ರೋಮವನ್ನು ಎದ್ದು ನಿಲ್ಲುವಂತೆ ಮಾಡಿದೆ. ಇದು ಹೊಸ ಭಾರತ, ನ್ಯೂ ಇಂಡಿಯಾ. ಯಾವಾಗೆಲ್ಲ ನಮ್ಮ ದೇಶವಾಸಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೋ ಆಗ ನಮ್ಮ ಸರ್ಕಾರ ಅವರನ್ನು ಸುರಕ್ಷಿತವಾಗಿ ರಕ್ಷಿಸೋದಕ್ಕೆ ತನ್ನ ಸಂಪೂರ್ಣ ತಾಕತ್ತು, ತನ್ನ ಇಡೀ ಶಕ್ತಿಯನ್ನು ಬಳಸಿಕೊಳ್ಳುತ್ತೆ. ಇಂದಿನ ಭಾರತವು ತನ್ನ ಯಾವುದೇ ನಾಗರಿಕರನ್ನು ಸಂಕಷ್ಟದಲ್ಲಿ ಒಂಟಿಯಾಗಿ ಬಿಡೋದಿಲ್ಲ ಅಂತ ಮೋದಿಜಿ ಹೇಳಿದ್ದಾರೆ. ವೀಕ್ಷಕರೇ, ಒಂದು ಮಾತು ಸತ್ಯ. ಇದು ಕೇವಲ ಬಾಯಿ ಮಾತಲ್ಲ. ಹಿಂದೆ ಸುಡಾನ್ ಬಿಕ್ಕಟ್ಟು ಇರಬಹುದು, ಅಫ್ಘಾನಿಸ್ತಾನದ ತಲ್ಲಣ ಇರಬಹುದು ಅಥವಾ ಉಕ್ರೇನ್ ಯುದ್ಧವೇ ಆಗಿರಬಹುದು. ಭಾರತ ಸರ್ಕಾರ ತನ್ನ ಪ್ರತಿಯೊಬ್ಬ ಪ್ರಜೆಯನ್ನು ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿಯಂತಹ ಬೃಹತ್ ಕಾರ್ಯಾಚರಣೆಗಳ ಮೂಲಕ ಅತ್ಯಂತ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತಂದ ಇತಿಹಾಸ ನಮ್ಮ ಕಣ್ಣ ಮುಂದೆಗಿದೆ. ಈಗಲೂ ಕೂಡ ಅದೇ ಭರವಸೆಯನ್ನು ಸರ್ಕಾರ ನೀಡಿದೆ. ಇದೆಲ್ಲದರ ನಡುವೆ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅತ್ಯದ್ಭುತ ವಿಚಾರ ಇದೆ.
ಅದೇ ಭಾರತದ ಡಿಪ್ಲೊಮ್ಯಾಸಿ ಅಥವಾ ವಿದೇಶಾಂಗ ನೀತಿಯ ಬಲ. ಯುದ್ಧದ ಭೀಕರ ಪರಿಸ್ಥಿತಿಯಲ್ಲೂ ಗಲ್ಫ್ ರಾಷ್ಟ್ರಗಳಲ್ಲಿರುವ ಭಾರತೀಯರಿಗೆ ಯಾವುದೇ ತೊಂದರೆಯಾಗ್ತಾ ಇಲ್ಲ. ಇದಕ್ಕೆ ಕಾರಣ ಪ್ರಧಾನಿ ಮೋದಿಯವರು ಅರಬ್ ನಾಯಕರ ಜೊತೆ, ಅಲ್ಲಿನ ಶೇಖ್ಗಳ ಜೊತೆ ಇಟ್ಟುಕೊಂಡಿರುವ ಅತ್ಯುತ್ತಮ ಬಾಂಧವ್ಯ. ಈ ಬಗ್ಗೆ ಸ್ವತಃ ಪ್ರಧಾನಿಗಳೇ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗಲ್ಫ್ನಲ್ಲಿರುವ ನಮ್ಮೆಲ್ಲ ಮಿತ್ರ ರಾಷ್ಟ್ರಗಳ ಸರ್ಕಾರಗಳು ನಮ್ಮ ದೇಶದ ನಾಗರಿಕರ ಬಗ್ಗೆ ವಿಶೇಷವಾಗಿ ಮತ್ತು ಸಂಪೂರ್ಣವಾಗಿ ಕಾಳಜಿ ವಹಿಸ್ತಾ ಇವೆ ಅನ್ನೋದು ನನಗೆ ಭಾರಿ ಸಂತೋಷ ತಂದಿದೆ. ಆ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮವರನ್ನ ಕಾಯ್ತಾ ಇರುವ ಆ ಎಲ್ಲ ಅರಬ್ ರಾಷ್ಟ್ರಗಳಿಗೂ, ಸರ್ಕಾರಗಳಿಗೂ, ಆ ನಾಯಕರಿಗೂ ನನ್ನ ತುಂಬು ಹೃದಯದ ಆಭಾರಿಯಾಗಿದ್ದೇನೆ ಅಂತ ಮೋದಿಜಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಎಲ್ಲ ದೇಶಗಳಲ್ಲಿರುವ ನಮ್ಮ ಭಾರತೀಯ ರಾಯಭಾರಿ ಕಚೇರಿಗಳು ಮತ್ತು ಮಿಷನ್ಗಳು ದಿನದ 24 ಗಂಟೆಯೂ ವಾರದ 7 ದಿನವೂ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕೆಲಸ ಮಾಡ್ತಿವೆ. ಅಲ್ಲಿ ಸಿಲುಕಿರುವ ಯಾವುದೇ ಭಾರತೀಯನಿಗೆ ಊಟ ತಿಂಡಿ ಬೇಕಿದ್ರೂ, ವೈದ್ಯಕೀಯ ಸಹಾಯ ಬೇಕಿದ್ರೂ, ವಾಸಿಸಲು ಸುರಕ್ಷಿತ ಜಾಗ ಬೇಕಿದ್ರು ಅಥವಾ ಕಾನೂನು ನೆರವು ಬೇಕಿದ್ರು ಅದನ್ನ ತಕ್ಷಣವೇ ಒದಗಿಸುವ ಸಂಪೂರ್ಣ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಹೀಗೆ ಖಚಿತಪಡಿಸಿದ್ದಾರೆ. ಇದು ಪ್ರಬಲ ನಾಯಕತ್ವದ ನಮ್ಮ ಸರ್ಕಾರ ಖಚಿತಪಡಿಸಿದೆ. ಇದು ಪ್ರಬಲ ನಾಯಕತ್ವದ ಹಿಡಿದ ಕನ್ನಡಿಯಾಗಿದೆ. ಇಷ್ಟೆಲ್ಲ ಕೆಲಸಗಳು ನಡೀತಾ ಇದ್ರೂ ನಮ್ಮ ದೇಶದ ಒಳಗೆ ನಡೀತಾ ಇರುವ ಕೆಲವು ಬೆಳವಣಿಗೆಗಳು ಪ್ರಧಾನಿ ಮೋದಿಯವರ ಕೋಪಕ್ಕೆ ಕಾರಣವಾಗಿದೆ. ಇಡೀ ಜಗತ್ತೇ ಒಂದು ಬಹುದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ಇಡೀ ದೇಶ ಒಗ್ಗಟ್ಟಾಗಿ ನಿಲ್ಲಬೇಕು. ಆದರೆ ಭಾರತದ ವಿರೋಧ ಪಕ್ಷವಾಗಿರೋ ಕಾಂಗ್ರೆಸ್ ಈ ಬಿಕ್ಕಟ್ಟಿನಲ್ಲೂ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಪ್ರಧಾನಿಯವರ ಅತಿದೊಡ್ಡ ಆರೋಪವಾಗಿದೆ. ಭಾಷಣದ ಮಧ್ಯೆ ಕಟುವಾದ ಶಬ್ದಗಳಿಂದ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಂಡ ಮೋದಿ ಇಂತಹ ಒಂದು ಬಹುದೊಡ್ಡ ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲೂ ಜನರ ಭದ್ರತೆಯ ವಿಚಾರದಲ್ಲೂ ಕಾಂಗ್ರೆಸ್ ಪಕ್ಷ ರಾಜಕಾರಣ ಹುಡುಕ್ತಾ ಇರೋದು ದೇಶದ ಅತಿ ದೊಡ್ಡ ದೌರ್ಭಾಗ್ಯ ಅಂತ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಜನತೆಯ ಹಿತದೃಷ್ಟಿಯಿಂದ ತಮ್ಮ ರಾಜಕೀಯ ಲಾಭವೇ ಮುಖ್ಯ ಅಂದುಕೊಳ್ಳುವ ಇಂತಹ ಮನಸ್ಥಿತಿಗಳು ದೇಶಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಪ್ರಧಾನಿ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ವಿದೇಶಾಂಗ ನೀತಿ ಮತ್ತು ರಾಷ್ಟ್ರೀಯ ಭದ್ರತೆಯ ವಿಚಾರ ಬಂದಾಗಲೆಲ್ಲ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥವನ್ನ ಬದಿಗಿಟ್ಟು ದೇಶದ ಬೆನ್ನಿಗೆ ನಿಲ್ಲಬೇಕು ಅನ್ನೋದು ಅವರ ಆಶಯವಾಗಿತ್ತು. ಆದರೆ ವೀಕ್ಷಕರೇ, ಭಾಷಣದ ಕೊನೆ ಭಾಗದಲ್ಲಿ ಪ್ರಧಾನಿ ಮೋದಿಯವರು ಇಡೀ ದೇಶಕ್ಕೆ ಒಂದು ಬಹುದೊಡ್ಡ ಆರ್ಥಿಕ ಮತ್ತು ಭವಿಷ್ಯದ ಪಾಠವನ್ನು ಮಾಡಿದ್ದಾರೆ. ಅದೇ ಆತ್ಮನಿರ್ಭರ್ ಭಾರತ್ ಅಥವಾ ಸ್ವಾವಲಂಬನೆ. ಗಲ್ಫ್ನಲ್ಲಿ ನಡೀತಾ ಇರುವ ಈ ಯುದ್ಧ ಕೇವಲ ಬಾಂಬ್ ಮತ್ತು ಗುಂಡುಗಳಿಗೆ ಸೀಮಿತವಾಗಿಲ್ಲ. ಇದು ನಮ್ಮ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ಗಳಿಗೆ ನೇರವಾಗಿ ಹೊಡೆಯುವ ಯುದ್ಧವಾಗಿದೆ. ಅರಬ್ ರಾಷ್ಟ್ರಗಳಿಂದ ನಮಗೆ ಬರಬೇಕಾದ ತೈಲ ನಿಂತು ಹೋದರೆ ಇಡೀ ದೇಶವೇ ಸ್ತಬ್ಧವಾಗಿ ಹೋಗ್ಬಿಡತ್ತೆ. ಇದನ್ನೇ ಉಲ್ಲೇಖಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಗಲ್ಫ್ನಲ್ಲಿ ನಡೀತಾ ಇರುವ ಈ ಯುದ್ಧವು ನಮಗೆ ಸ್ವಾವಲಂಬನೆಯ ಅಂದರೆ ಆತ್ಮನಿರ್ಭರತೆಯ ಮಹತ್ವವನ್ನು ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಸಿದೆ. ಎನರ್ಜಿ ಸೆಕ್ಟರ್ ಇರಬಹುದು, ಪೆಟ್ರೋಲ್ ಇರಬಹುದು ಅಥವಾ ಡಿಫೆನ್ಸ್ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಸ್ವಾವಲಂಬನೆಯಾಗಬೇಕು ಅಂತ ಹೇಳಿದ್ದಾರೆ. ನಾವು ಯಾಕೆ ಬೇರೆ ದೇಶಗಳನ್ನು ಅವಲಂಬಿಸಬಾರದು ಅನ್ನೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕೋವಿಡ್ ಮಹಾಮಾರಿ, ಜಗತ್ತಿನ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ನಾವು ನಮ್ಮದೇ ದೇಶದಲ್ಲಿ ಲಸಿಕೆ ಕಂಡುಹಿಡಿದು ನಮ್ಮನ್ನು ನಾವು ಕಾಪಾಡಿಕೊಂಡ್ವಿ. ಉಕ್ರೇನ್ ಬಿಕ್ಕಟ್ಟು, ಅಲ್ಲಿ ಯುದ್ಧವಾದಾಗ ಗೋಧಿ, ಸೂರ್ಯಕಾಂತಿ, ಎಣ್ಣೆ ಮತ್ತು ರಸಗೊಬ್ಬರದ ಬಿಕ್ಕಟ್ಟು ಎದುರಾಯಿತು. ಆಗ ನಮ್ಮ ದೇಶದ ಕೃಷಿ ನಮ್ಮ ಕೈ ಹಿಡಿತು. ಪ್ರಸ್ತುತ ಈಗ ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟು ಅಷ್ಟೇ. ಈಗ ತೈಲದ ಹಾಹಾಕಾರ ಶುರುವಾಗಿದೆ. ನಾವು ಎಥೆನಾಲ್, ಸೌರಶಕ್ತಿ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಮೂಲಕ ಸ್ವಾವಲಂಬಿಯಾಗದೆ ಹೋದರೆ ಭವಿಷ್ಯದಲ್ಲಿ ಇಂತಹ ಯುದ್ಧಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯುತ್ತವೆ ಅಂತ ತಾಜಾ ಉದಾಹರಣೆ ಕೊಟ್ಟಿದ್ದಾರೆ. ಈಗ ಪ್ರಸ್ತುತ ಜಾಗತಿಕ ಸಂಕಷ್ಟವು ಭಾರತದ 100% ಆತ್ಮನಿರ್ಭರ ಆಗಿರೋದು ಎಷ್ಟು ಅವಶ್ಯಕ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಸಂದೇಶ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಮಧ್ಯಪ್ರಾಚ್ಯದ ಯುದ್ಧ ನಮ್ಮ ಕಣ್ಣು ತೆರೆಸಬೇಕಿದೆ. ಗಲ್ಫ್ ರಾಷ್ಟ್ರಗಳಲ್ಲಿರುವ ನಮ್ಮವರನ್ನು ಕಾಪಾಡಲು ಸರ್ಕಾರ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮತ್ತು ಅರಬ್ ನಾಯಕರು ಭಾರತದ ಮಾತಿಗೆ ಬೆಲೆ ಕೊಡ್ತಾರೆ ಅನ್ನೋದನ್ನು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಮತ್ತು ನೆಮ್ಮದಿಯ ವಿಚಾರವಾಗಿದೆ. ಆದರೆ ಕೇವಲ ಹೆಮ್ಮೆ ಪಟ್ಟುಕೊಂಡ್ರೆ ಸಾಲದು. ಜಗತ್ತು ದಿನದಿಂದ ದಿನಕ್ಕೆ ಅಪಾಯಕಾರಿಯಾಗ್ತಾ ಇದೆ. ಯಾವ ದೇಶವೂ ಶಾಶ್ವತವಾಗಿ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಇಂಧನ, ತಂತ್ರಜ್ಞಾನ ಮತ್ತು ರಕ್ಷಣಾ ವಲಯದಲ್ಲಿ ನಮ್ಮ ಕಾಲ ಮೇಲೆ
ಮೇಲೆ ನಾವು ನಿಂತುಕೊಳ್ಳುವವರೆಗೂ ಇಂತಹ ಜಾಗತಿಕ ಬಿಕ್ಕಟ್ಟುಗಳು ನಮ್ಮನ್ನು ಕಾಪಾಡುತ್ತಾನೆ ಇರುತ್ತವೆ. ಆತ್ಮನಿರ್ಭರ ಭಾರತ ಅನ್ನೋದು ಕೇವಲ ಘೋಷಣೆಯಾಗದೆ ನಮ್ಮ ಮುಂದಿನ ಪೀಳಿಗೆಯ ರಕ್ಷಾ ಕವಚವಾಗಬೇಕಾಗಿದೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲೂ ಗಲ್ಫ್ ರಾಷ್ಟ್ರಗಳು ಭಾರತೀಯರನ್ನು ರಕ್ಷಿಸ್ತಾ ಇರೋದರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರ ಡಿಪ್ಲೊಮ್ಯಾಸಿ ಕೆಲಸ ಮಾಡ್ತಾ ಇದೆಯಾ? ವಿದೇಶಾಂಗ ನೀತಿ ಕೆಲಸ ಮಾಡ್ತಾ ಇದೆಯಾ? ನೀವು ನಂಬ್ತೀರಾ? ಇಂತಹ ಸೂಕ್ಷ್ಮ ವಿಚಾರಗಳಲ್ಲೂ ರಾಜಕೀಯ ಮಾಡುವ ವಿರೋಧ ಪಕ್ಷಗಳ ಮನಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ಸಂಪೂರ್ಣವಾಗಿ ಆತ್ಮನಿರ್ಭರ್ ಆಗಲು ಇನ್ನೆಷ್ಟು ವರ್ಷಗಳು ಬೇಕಾಗಬಹುದು? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತದ ಭದ್ರತೆ, ವಿದೇಶಾಂಗ ನೀತಿ ಮತ್ತು ಸ್ವಾವಲಂಬನೆಯ ಈ ಅತ್ಯದ್ಭುತ ವಿಶ್ಲೇಷಣೆ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.